ಸರ್ ಕೆಲವೊಂದು ಸಂದರ್ಭಗಳಲ್ಲಿ ಅದೃಷ್ಟ ಅನ್ನುವಂಥದ್ದು ಹೆಂಗೆ ಒದಗಿ ಬಂದುಬಿಡುತ್ತೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ತಾವು ದಸರಾದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಿದ್ದು, ಅದರಲ್ಲಿ ಪಾಲ್ಗೊಳ್ತಿದ್ದು, ನೋಡ್ತಿದ್ದು ಅದೆಲ್ಲವೂ ಕೂಡ ನೀವು ಹಂಚ್ಕೊಂಡ್ರಿ. ಹೆಂಗೆ ನಮ್ಮ ಪರಿವಾರ ಎಲ್ಲ ಬಂದು ನೋಡ್ತಾ ಇದ್ವಿ, ಅಕ್ಕ ತಂಗಿದ್ರುಗಳು, ಅಣ್ಣ ತಮ್ಮಂದಿರುಗಳು ಎಲ್ಲ ಬಂದು ಹೇಗೆ ನೋಡ್ತಾ ಇದ್ವಿ ಏನು ಎತ್ತ ಅಂತ. ಆದರೆ ಇದರ ಒಂದು ಭಾಗ ಆಗ್ತೀನಿ ಅಂತ ಎಂದಾದರೂ ಅಂದ್ಕೊಂಡಿದ್ದಿದೆಯಾ? ಈ ಈ ಈ ಪರಿವಾರದ ಒಳಗಡೆನೇ ಬರ್ತೀನಿ, ಇಂಥ ಒಂದು ದೊಡ್ಡ ಜವಾಬ್ದಾರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಿದೆಯಾ? ಯಾವತ್ತೂ ಇಲ್ಲ, ಆ ಥರ ಏನೋ ಯಾವತ್ತೂ ಒಂದು ಆಲೋಚನೆಯೂ ಬಂದಿಲ್ಲ. ಮತ್ತು ಇದು ನಮ್ಮ ಒಂದು ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಯಾವತ್ತೂ ಸಹ ನಮಗೆ ಒಂದು ಆಲೋಚನೆ ಅಂತೂ ಬಂದೇ ಇರಲಿಲ್ಲ. ತಂದೆಯವರು ಮಾಡ್ತಾಯಿದ್ರು, ಅವರ ನೇತೃತ್ವದಲ್ಲಿ ನಡೀತಾ ಇತ್ತು ಅಷ್ಟೇ. ನಮ್ಮ ಅದರ ಬಗ್ಗೆ ಇನ್ನೇನು ಆಲೋಚನೆ ಇರಲಿಲ್ಲ. ಆದರೆ ಏನಿದೆ, ಸರ್ಕಮ್ಸ್ಟ್ಯಾನ್ಸ್ ಹೀಗಾಯಿತು. ನೋಡಿ, ಏನು ಬರೆದಿದೆಯೋ ಇಲ್ವೋ ಅದು ನಮ್ಮ ಕೈಯಲ್ಲಿಲ್ಲ. ಅದು ಆಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರುವಂಥದ್ದು ಏನು ಕರ್ತವ್ಯ ಇದೆ ಅದನ್ನ ನಾವು ಪಾಲಿಸಬೇಕಾಗಿದೆ, ಅದನ್ನ ನಾವು ಅನುಸರಿಸಬೇಕಾಗಿದೆ. ಇವತ್ತು ಈ ಒಂದು ಆಚರಣೆಯೂ ಕೂಡ, ಈ ಒಂದು ಪಾರಂಪರೆಯೂ ಕೂಡ ಮುಂದುವರಿಯುವಂಥದ್ದು ಜವಾಬ್ದಾರಿ ಈಗ ನಮ್ಮ ತಾಯಲ್ಲಿದೆ. ಅವರು ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಅವರ ಒಂದು ಅಡಿಯಲ್ಲಿ ನಾವು ಕೂಡ ಮುಂದುವರಿತಾ ಇದ್ದೀವಿ. ನಮ್ಮ ಒಂದು ಇನ್ನು ಮುಂದುವರಿಯೋ ಸಮಯದಲ್ಲಿ ನಾವು ಕೂಡ ಮುಂದುವರಿತೀವಿ. ಮತ್ತು ನಮ್ಮ ಮುಂದೆ ಬರೋರಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟು ಅವರು ಸಹ ನಮಗೆ ವಿಶ್ವಾಸ ಇದೆ, ಅವರು ಕೂಡ ಮುಂದುವರಿತಾರೆ. ಓಕೆ, ಈಗ ತಾವು ಹೇಳಿದ್ರಿ ನಾನು ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾವು ಇದರ ಒಂದು ಭಾಗ ಆಗ್ಬಿಡ್ತೀವಿ ಅಂತ. ಆ ತರಹದ ಒಂದು ಪ್ರಸ್ತಾಪ ಬಂದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಅಂತ? ಒಬ್ವಿಯಸ್ಲಿ ಇದು ತಮ್ಮನ್ನ ಪುತ್ರನನ್ನಾಗಿ ಸ್ವೀಕರಿಸಬೇಕು ಅನ್ನುವಂಥ ಪ್ರಸ್ತಾಪ ಬಂದಾಗ, ನಿರ್ಧಾರಕ್ಕೆ ಬಂದಾಗ ಏನು ಅನಿಸ್ತು? ಸಹಜವಾಗಿ ಇದು ಶಾಕ್ ಆಗೇ ಬರುತ್ತೆ. ಯಾಕಂದರೆ ಯಾವತ್ತೂ ನೀವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ದೊಡ್ಡ ಒಂದು ಪದವಿ. ಬಿಕಾಸ್ ಇವತ್ತು ಕೂಡ ಈ ರಾಜ್ಯದಲ್ಲಿ ಮೈಸೂರು ಸಂಸ್ಥಾನ ಇರ್ಬೋದು, ಮೈಸೂರು ರಾಜ್ಯ ಇರ್ಬೋದು, ಇವತ್ತು ಆ ಮೈಸೂರು ರಾಜ್ಯದ ಒಂದು ರಾಜವಂಶಸ್ಥರಿರ್ಬೋದು, ಅವ್ರಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಗೌರವ ಇದೆ. ಆದರೆ ಆ ಗೌರವ ಜೊತೆ ಕುತೂಹಲ ಇದೆ, ಒಂದು ನಿರೀಕ್ಷೆ ಇದೆ. ಮತ್ತು ಜೊತೆಗೆ ಕೂಡ ಆ ಜವಾಬ್ದಾರಿಯನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಮುಂದುವರಿತೀರಾ ಅಂತಲೂ ಕೂಡ ಒಂದು ನಿರೀಕ್ಷೆ ಇದೆ. ಸೊ ಅದು ಒಂದು ದೊಡ್ಡ ಪದವಿ, ಅಧಿಕೃತ ಪದವಿ ಇಲ್ಲದೇ ಇದ್ರೂ ಸಹ ಒಂದು ಸಾಮಾಜಿಕ ಪದವಿ ಇದೆ, ಒಂದು ಭಾವನಾತ್ಮಕವಾದಂಥ ಪದವಿ ಇದೆ. ಸೊ ಆ ಒಂದು ದೃಷ್ಟಿಯಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಡ್ಕೋಬೇಕಾಗಿದೆ, ಸರಿಯಾದ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡಬೇಕಾಗಿದೆ, ಅವರ ನಿರೀಕ್ಷೆ ಮೇರೆಗೆ ನೀವು ಕೆಲಸ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ನೀವು ಇದನ್ನ ಎದುರಿಸ್ಬೋದೋ ಇಲ್ವೋ ಅಂತ ಸಹಜವಾಗಿ ಎಲ್ಲರಲ್ಲೂ ಪ್ರಶ್ನೆ ಇರುತ್ತೆ. ಯಾಕೆಂದರೆ ಇದಕ್ಕೆ ಮುಂಚೆ ಯಾವುದೇ ರೀತಿಯ ಒಂದು ತರಬೇತಿ ಇರಲಿಲ್ಲ ನನಗೆ, ಯಾವುದೇ ರೀತಿಯ ಒಂದು ಜ್ಞಾನನೂ ಕೂಡ ಇರಲಿಲ್ಲ ಇದ್ರ ಬಗ್ಗೆ. ನೀವು ಕೇಳಬೇಕಂದ್ರೆ ಈ ಭಾಗದಲ್ಲಿ ಅದನ್ನು ಕೂಡ ಸಾರ್ವಜನಿಕ ಒಂದು ಜೀವನದಲ್ಲಿ ಸಂಪೂರ್ಣವಾಗಿ ಒಂದು ಅಜ್ಞಾನನೇ ಇತ್ತು ನನಗೆ. ಸೊ ಅದಕ್ಕಾಗಿ ಅದನ್ನ ಎದುರಿಸುವಂಥದ್ದು ಸಾಮರ್ಥ್ಯ ಇದೆಯಾ ನಿಮ್ಮಲ್ಲಿ ಅಂತ ಸಹಜವಾಗಿ ನನ್ನಲ್ಲಿ ಪ್ರಶ್ನೆ ಇತ್ತು. ಆದರೆ ಇದು ಗೊತ್ತಿದೆ, ನೀವು ಅರಮನೆಗೆ ಬಂದಿದ್ದ ತಕ್ಷಣ ಸ್ವಾಭಾವಿಕವಾಗಿ ಇದೆಲ್ಲ ಏನು ಗುಣಗಳು ಬೇಕಾಗಿದೆ ಅದೇ ನಿಮ್ಗೆ ಬರುತ್ತೆ. ಅದು ನಾನು ವಿವರಿಸೋದು ಭಾಳ ಕಷ್ಟ, ಆದರೆ ಇದು ಸ್ವಾಭಾವಿಕವಾಗಿ ಬರುತ್ತೆ. ಸೊ ಅದು ನಾನು ಎಷ್ಟೋ ಸತಿ ನಾನು ಹೇಳಿದ್ದೀನಿ, ಬರೀ ನಿಮ್ಗಲ್ಲ ಬೇರೆಯವ್ರಿಗೂ ಹೇಳಿದ್ದೀನಿ, ನಿಮಗೆ ಏನೋ ಒಂದು ಮಾಹಿತಿ ಬೇಕಾಗಿದ್ರೆ ಅದಾಗೆ ಅದು ಬರುತ್ತೆ ಅರಮನೆಯಲ್ಲಿ. ನಂದು ಎಷ್ಟೋ ಸತಿ ನಂದು ಏನೋ ಒಂದು ಬಗ್ಗೆ ಒಂದು ಅರಿವು ಕೊರತೆ ಇರುತ್ತೆ. ಎಲ್ಲೋ ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತೀನಿ ಅಥವಾ ಲೈಬ್ರರಿಗೆ ಹೋಗ್ತೀನಿ, ಅದು ಆ ಸಬ್ಜೆಕ್ಟ್ ಮೇಲೆ ಆ ಪುಸ್ತಕ ನಮ್ಮ ಕೈಗೆ ಬರುತ್ತೆ. ಅಂದರೆ ಎಲ್ಲೋ ನೋಡ್ತಾ ಇರ್ತೀರಿ. ಯಾಕೆಂದರೆ ಅಷ್ಟು ಪುಸ್ತಕಗಳಿದ್ದಾವೆ, ಒಂದು ಲಕ್ಷಾಂತರ ಪುಸ್ತಕಗಳಿದ್ದಾವೆ ಪ್ಯಾಲೇಸಲ್ಲಿ. ಆ ಒಂದು ಪುಸ್ತಕನೇ ನಿಮ್ಮ ಕೈಗೆ ಬರೋದು, ಅದು ಯಾವ ರೀತಿ ಅಂತ ಇಲ್ಲಿ ವಿವರಿಸೋದು ಭಾಳ ಕಷ್ಟ. ಅದು ಮತ್ತು ನಂಬೋದು ಕೂಡ ಕಷ್ಟ ನಿಜ. ಆದರೆ ಇದು ನನ್ನ ಅನುಭವ ಅಂತ ನಾನು ಹೇಳ್ತೇನೆ. ಇಲ್ಲ, ನೀವು ಹೇಳಿದ ಮಾತಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ಕೆಲವೊಂದು ತರ್ಕಕ್ಕೆ ನಿಲುಕದ ಸಂಗತಿಗಳಿರ್ತವೆ ಸರ್, ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದೇನು ಅಂತ ಅನ್ನೋದು ದೈವದತ್ತವಾಗಿರುತ್ತೆ. ಜೊತೆಗೇನು ಅಂದರೆ ನೀವು ಹೇಳಿದ್ರಿ, ಇದು ಹಿರಿಯರ ನಿರ್ಧಾರ ಅವ್ರಿಗೆ ಬರಬೇಕು ಅಂತಂದರೆ ತಮ್ಮನ್ನು ತಗೋಬೇಕು ಅಂತ, ಅದು ಅವನ ನಿರ್ಧಾರ ಆಗಿತ್ತು ಅಂತ. ಆದರೂ ನೀವು ಹೇಳ್ದಂಗೇನು ಅಂತಂದರೆ ಇದು ಮೊದಲ ಬಾರಿ ನಿಮ್ಮ ಕಿವಿಗೆ ಬಿದ್ದಾಗ ಭಾಳ ಅಚ್ಚರಿ ಆಯ್ತಾನೋ ಅಂತ. ಸಹಜವಾಗಿ ಆಶ್ಚರ್ಯ ಆಗೇ ಆಗುತ್ತೆ. ಇದು ಯಾವ ರೀತಿ ಇದೆಲ್ಲನೂ ಎದುರಿಸೋದು, ನಿಮ್ಮ ಇಡೀ ಜೀವನ ಈ ಒಂದು ವೃತ್ತಿ ಮಾರ್ಗದಲ್ಲಿ ಹೋಗಬೇಕು ಅಂತ ಒಂದು ನಿರೀಕ್ಷೆಯಲ್ಲಿ ನೀವು ತಮ್ಮ ವಿದ್ಯಾಭ್ಯಾಸ ಇರ್ಬೋದು, ಎಲ್ಲ ತರಬೇತಿ ಇರ್ಬೋದು, ಕೌಶಲ್ಯಾಭಿವೃದ್ಧಿ ಇರ್ಬೋದು, ಎಲ್ಲನೂ ಕೂಡ ಅದಕ್ಕಾಗಿ ಮಾಡಿದ್ದೀರ. ಸಡನ್ನಾಗಿ
ಇಲ್ಲ ಅದಲ್ಲ ಇದು ಅಂತ ಹೇಳುವಾಗ ನಿಮಗೆ ಸಹಜವಾಗಿ ಒಂದು ಪ್ರಶ್ನೆಗಳು ಬಂದೇ ಬರುತ್ತೆ. ನಿಮಗೂ ಕೂಡ ಒಂದು ಕೆಲವು ಏನು ಆಂಗ್ಸೈಟಿ ಬಂದೇ ಬರುತ್ತೆ, ನಿಜ. ಆತಂಕ ಇದ್ದೇ ಇರುತ್ತೆ. ಸೊ ಆದರೂ ಸಹ ಒಂದು ವಿಶ್ವಾಸದಿಂದ ಮುಂದುವರಿತಾ ಇದೆ. ಯಾಕೆಂದರೆ ತಾಯಿಯವರಿದ್ದರು, ಅವ್ರಿಗೆ ನಮಗೆ ವಿಶ್ವಾಸ ಕೊಟ್ಟರು ಏನೇ ಇದ್ದರೂ ನಾನು ಇದ್ದೀನಿ ಅಂತ. ಸಮಸ್ಯೆಗಳು ಎದುರಿಸೋದ್ರಲ್ಲಿರಲಿ ಅಥವಾ ನಮ್ಮ ಪಾರಂಪರೆಯ ಒಂದು ತಿಳುವಳಿಕೆಯನ್ನು ಹೆಚ್ಚಿಸಲಿಕ್ಕೆ ಏನು ಬೇಕಾಗಿದೆ ಆ ಜ್ಞಾನ ಕೊಡೋದ್ರಲ್ಲೂ ಕೂಡ ನಾವು ಇದ್ದೀವಿ. ನಮ್ಮ ಒಂದು ನಿರ್ದೇಶನ ಮೇರೆಗೆ ಮಾಡಿದ್ರೆ ಎಲ್ಲ ಯಶಸ್ವಿ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಒಂದು ವಿಶ್ವಾಸದಿಂದ ನಾವು ಬಂದ್ವಿ. ಇವತ್ತು ಒಂದು ರೀತಿ 11ನೇ ದಸರಾ ಜನಸಾಮಾನ್ಯರಲ್ಲಿ ಅವರ ಅಪೇಕ್ಷೆ ಮೇರೆಗೆ ನಾವು ನಡ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಮತ್ತು ಪಾರಂಪರ್ಯ ದೃಷ್ಟಿಯಲ್ಲಿ ನಮ್ಮ ತಾಯಿ ಭಾವನೆಗೆ ಅಥವಾ ನಮ್ಮ ತಾಯಿ ಒಂದು ನಿರೀಕ್ಷೆ ಮೇರೆಗೆ ನಾವು ಕೆಲಸ ಮಾಡಿದ್ದೀವಿ ಅಂತ ವಿಶ್ವಾಸದಿಂದ ಹೇಳ್ಬೋದು.